ನಮಸ್ತೆ ಎಲ್ಲರಿಗೂ. ನಾನು ಇನ್ಮೇಲೆ ಡೈಲಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿನ ಲಾಗ್ನ ಅಪ್ಡೇಟ್ ಮಾಡೋಣ ಅಂತ ದಿನ ಪ್ರತಿದಿನ ಏನಾಗುತ್ತೆ ಅನ್ನೋದನ್ನ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹೋಗಿದ್ದು ನಮ್ಮ ಮನೆ ದೇವರು ರಾಮಗಿರಿ ಬೆಟ್ಟಕ್ಕೆ. ಇದು ಬಂದು ದುರ್ಗ ಡಿಸ್ಟಿಕಲ್ಲಿ ಬರುತ್ತೆ. ಇದು ನಮ್ಮ ಮನೆ ದೇವರಾಗಿರುತ್ತೆ. ಇದು ಒಂದು ಬೆಟ್ಟದ ಮೇಲ್ಗಡೆ ಇದೆ, ಕರಿಸಿದ್ದೇಶ್ವರ ಅಂತ. ಸ್ಟಾರ್ಟಿಂಗಲ್ಲೇ ನಮಗೆ ಬಸವಣ್ಣ, ಗಣಪತಿ ಎಲ್ಲ ಸಿಗುತ್ತೆ. ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು ಬೆಟ್ಟ ಹತ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಮನೆ ದೇವರು ಅಂದ್ರೇ ಖುಷಿ, ಯಾಕೆಂದರೆ ನಮ್ಮನ್ನು ಕಾಯೋದೇ ಮನೆ ದೇವರಲ್ವ. ಹಾಗಾಗಿ ನಾವು ಮನೆ ದೇವರಿಗೆ ವರ್ಷದಲ್ಲಿ ಅಟ್ಲೀಸ್ಟ್ ತುಂಬ ದೂರ ಇದ್ದರೂ ಕೂಡ ಒಂದು 3ರಿಂದ 4 ಸಲನಾದರೂ ಹೋಗಿ ಬರಬೇಕು. ನಮ್ಮನ್ನು ಕಾಪಾಡೋನು ಅವನೇ ಅಲ್ವಾ. ನಾವು ಮೇಲ್ಗಡೆ ಬಂದಾಯಿತು. ಮೇಲ್ಗಡೆ ಬಂದು ಇದು ವೀರಭದ್ರ ಸ್ವಾಮಿ ನಮ್ಮ ಮನೆ ದೇವ್ರ ಪಕ್ಕದಲ್ಲೇ ಇರೋದು. ಇದು ಕೂಡ ನಮಗೆ ಒಳ್ಳೆಯ ನಾವು ಮಾಡಿದೆ ಅಂದರೆ ತಪ್ಪಾಗಲಾರ್ದು. ಚೌಡೇಶ್ವರಿ ದೇವಿ ಎಲ್ಲ ಬಂದು ಬೆಟ್ಟದ ಮೇಲ್ಗಡೆನೇ ಇದೆ. ಇದೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಹೋಗಿದ್ದು ಅಮಾವಾಸ್ಯೆ ದಿನ ವಿಶೇಷ ಪೂಜೆ ಇರುತ್ತೆ. ಪೂಜೆ ಹಾಕ್ತಾ ಇರೋದು. ಆ ಗಂಟೆ ಸದ್ದು ಕೇಳೋಕ್ಕೆ ಒಂದು ಖುಷಿ. ಇದು ಬಂದು ಮೂಲಸ್ಥಾನ. ಸೊ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು, ದೇವ್ರನ್ನ ಕಣ್ಣು ತುಂಬ ತುಂಬಿಕೊಂಡು ತೊಗೊಂಡು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಹೊರಗಡೆ ಬಂದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ದೇವಸ್ಥಾನ ಬಂದು ಬೆಟ್ಟದ ಮೇಲ್ಗಡೆ ಇರೋದ್ರಿಂದ ವ್ಯೂ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಲಿಕ್ಕಂತೂ. ಸುತ್ತಮುತ್ತ ಬೆಟ್ಟ ಗುಡ್ಡ ಮತ್ತು ಬೆಟ್ಟದ ಮೇಲ್ಗಡೆ ದೇವರು ಇರೋದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಖುಷಿಯಾಗುತ್ತೆ. ಇಲ್ಲಿ ಬಂದು ನಮ್ಮ ಫ್ರೆಂಡ್ಸ್ಗಳು ತುಂಬ ಜಾಸ್ತಿನೇ ಇರ್ತಾರೆ. ನಮ್ಮ ಫ್ರೆಂಡ್ಸ್ ಯಾರಂತ ಕೇಳಬೇಡಿ, ನೋಡಿ ನೀವೇ. ಸೊ ಅವ್ರಿಗೂ ಒಂದು ಬಾಳೆಹಣ್ಣು ಕೊಟ್ಟು ಅವರು ತಿನ್ನೋಕೆ ಹೇಳಿ ತುಂಬ ಅಂದರೆ ತುಂಬ ಜನ ಇರ್ತಾರೆ. ಸೊ ನಾವು ಕೂಡ ದೇವ್ರಿಗೆ ಕೈ ಮುಕ್ಕೊಂಡು ಅಲ್ಲಿಂದ ಹೊರಟ್ವಿ. ಯಾರಿಗೆಲ್ಲ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.